ಬಾಗಲಕೋಟೆಯಲ್ಲಿ ಮೆಕ್ಕೆಜೋಳದ ಖರೀದಿ ಕೇಂದ್ರ ಸ್ಥಗಿತ ಮಾಡಲಾಗಿದೆ. ಹಗಲು ರಾತ್ರಿ ಜೋಳದ ಚೀಲ ಕಾಯುವುದೇ ರೈತರಿಗೆ ಕೆಲಸ ಆಗಿಬಿಟ್ಟಿದೆ. 15 ದಿನಗಳಿಂದ ಎಪಿಎಂಸಿಯಲ್ಲಿ ರೈತರು ವಾಸ್ತವ್ಯ ಹೂಡಿದ್ದಾರೆ. ಬಾದಾಮಿಯ ಕೆರೂರು ಪಟ್ಟಣದಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡಿದ್ರು. 2 ತಿಂಗಳಲ್ಲಿ ಕೇವಲ 50% ರೈತರಿಂದ ಮೆಕ್ಕೆಜೋಳ ಖರೀದಿ ಆಯಿತು. ಇನ್ನು 50% ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡಬೇಕಾಗಿತ್ತು. ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಏಕೈಕ ಖರೀದಿ ಕೇಂದ್ರ ಇದು. ಬೇಗನೆ ಖರೀದಿ ಕೇಂದ್ರ ಆರಂಭಿಸುವಂತೆ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಟ್ರ್ಯಾಕ್ಟರ್ನಲ್ಲಿ ಹಾಕೊಂಡು ಬಂದಿದ್ದರು. ಕೆಲವೊಬ್ಬರು ಅಲ್ಲೇ ಕೆಳಗಡೆ ಚೀಲ ಹಾಕಿ ಮೇಲೆ ಟಾರ್ಪಲೆಲ್ಲ ಹಾಕಿ ಹಗ್ಗ ಎಲ್ಲ ಕಟ್ಟಿ ಬಂದೋಬಸ್ತ್ ಮಾಡಿ ಹೋಗಿದ್ದಾರೆ. ಕಳ್ಳರ ಕಾಟ ಜಾಸ್ತಿ ಬೇರೆ, ಏನು ಬಿಡ್ತಾ ಇಲ್ಲ. ಚಪ್ಪಲಿನ ಕದೀತಾರೆ, ಏನು ರೈತರು ಬೆಳೆದಂಥ ಬೆಳೆ ಬಿಡ್ತಾರೆ ಇವರು. ಹಾಗಾಗಿ ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಕ್ಕೆಜೋಳ ಬೆಳೆದಿದ್ದರು. ಈಗ ಖರೀದಿ ಕೇಂದ್ರದ ಮುಂದೆ ಸಾಲಾಗಿ ನಿಲ್ಲಿಸಿದ್ದಾರೆ. ಆದರೆ ಅವರು ಬಂದ್ ಮಾಡಿದ್ದಾರೆ. ಬೇಗ ಆರಂಭ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈ ಸಲ ಮೆಕ್ಕೆಗೊಂಜಾಳ ಜಾಸ್ತಿ ಬೆಳೆದಾರು. ಇಲ್ಲಿವರೆಗೆ ರೇಟ್ ಅದ 1700-1600 ರೇಟ್ ದಲ್ಲಾಳಿಯರು ತುಂಬ್ತಾರೋ. ಆದ್ರೆ ರೈತಗೆ ಭಾಳ ಕಷ್ಟ ಇರ್ತೈತಿ. ಯಾಕಂದ್ರೆ ರಾಶಿ ಬಂದೈತಿ ಅನ್ನೋದಷ್ಟ ಹಿಂದೆ ಬ್ಯಾಂಕು ಸಾಲ ತಂದದ್ದು, ಆಳುಗಳ ಪಗಾರ, ಮಿಷನ್ ಖರ್ಚು ಎಲ್ಲ ಕೊಡಬೇಕಾಕತಿ. ಆದ್ರೆ ಈಗ ಬೆಂಬಲ ಬೆಲೆ ಅನ್ನೋದು ಕೇಂದ್ರ ಸರ್ಕಾರ ಮಾಡೈತಿ. ಅದಕ್ಕೆ ರಾಜ್ಯ ಸರ್ಕಾರನೂ ಸ್ವಲ್ಪ ನಿಂತು ಅದನ್ನು ತಕ್ಷಣ APMCಗಳ ಒಳಗೆ ತಕ್ಷಣ ಅದನ್ನು ಜಾರಿ ತರಬೇಕು. ಇಲ್ಲಿಕ ರೈತರಿಗೆ ನೀವು ಒಂದು ಕೆಲಸ ಮಾಡಿಬಿಡ್ರಿ, ಎರಡೂ ಸರ್ಕಾರ ಕೂಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ನೀವು ಒಂದು 50 ಚೀಲ ಗೊಂಜಾಳ ನನ್ನ ಕಡೆ ಅದಾವಂದ್ರೆ ಅದಕ್ಕೆ ನೀವು ಸಾಲದ ರೂಪದೊಳಗೆ ಬಡ್ಡಿ ರೈತ ಸಾಲ ನಿಮ್ಮ ಕೋಆಪರೇಟಿವ್ ಒಳಗೆ ಸೊಸೈಟಿಗಾಗಲಿ ಇದಕ್ಕಾಗಲಿ ನಿಮಗೆ ರೇಟ್ ನಿಗದಿ ಮಾಡೋದು ಆಗಲಿಕ್ಕಂದ್ರೆ ಅದನ್ನಾರ ತಕ್ಷಣ ನೀವು ಬಡ್ಡಿ ರೈತ ಸಾಲ ಅದ್ರ ಮೇಲೆ ಲೋನ್ ಕೊಡ್ರಿ. ಎಲ್ಲ ಉದ್ಯಮದಾರ ಕೊಡ್ತಿರಲ್ಲ, ನೀವು ಸಕ್ಕರೆ ಕೊಡ್ತೀರಿ, ಇದಕ್ಕೆ ಕೊಡ್ತೀರಿ, ಎಲ್ಲ ಕೊಡ್ತೀರಿ. ಗೊಂಜಾಳ ತಡೆ ಅದನ್ನೇ ಮಾಡ್ಬೇಕು. ರೈತ ಈ ಸದ್ದ ಅಂತೂ ನನಗೆ ರೊಕ್ಕದ ಭಾಳ ತ್ರಾಸ ಐತಿ ರೈತಗೆ. ಅದನ್ನು ತಕ್ಷಣ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ APMC ಒಳಗೆ ತಕ್ಷಣ ಒಟ್ಟು ಅದನ್ನು ಕೇಂದ್ರ ತೆಗಿಬೇಕು. ರೈತರ ಮಾಲ್ ಅಷ್ಟು